ಕಲ್ಯಾಣ ಎಚ್ಚರಿಸಿದಂತ ಮೂರನೇ ಚೆಂಡು ತೀರ ಶಾಟ್ಗೆ ಬಿದ್ದ ಚೆಂಡಿಗೆ ಪೊಲ್ ಮಾಡುವಂತ ಪ್ರಯತ್ನಗಳು. ಒಂದು ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಎಸ್, ಈಗ ಇನ್ನಿಂಗ್ಸ್ ನಲ್ಲಿ ಮೊದಲ ಬಾರಿಗೆ ಚೈತ್ರ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಈ ಮುಖಾಂತರವಾಗಿ ನಮ್ಮ ಉಡುಪಿ ತಂಡದ ಖಾತೆ ಕೂಟ ಆರಂಭ. ನಾಲ್ಕನೇ ಚೆಂಡು ಕೊಕ್ಕರ್ ಚೆಂಡು, ಕೊಕ್ಕರ್ ಡೆಲವರಿ ಹೋಟೆಲ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಪೂರೈಕೆ. ಐದರ ಬಾರಿಗೆ ಎಸ್ತಿರ್ತಕ್ಕಂಥ ಚೆಂಡು ಶಾರ್ಟ್ ಪರ್ಫೆಕ್ಷನ್ ದಾಖಲಾತಿಯನ್ನು ಪಡಿತಾ ಇಲ್ಲ. ಐದರ ಚೆಂಡು ಕೂಡ ಡಾಟ್ ಬಾಲ್ ನ ಪೂರೈಕೆ. ಓವರ್ನ ಅಂತಿಮ ಒಂದು ಚೆಂಡು ಬಾಕಿ ಉಳಿತದೆ. ಲಾಸ್ಟ್ ಬಾಲ್ ರಿಮೈನ್ಸ್ ಇನ್ ದಿ ಫಸ್ಟ್ ಓವರ್. ಎಸ್, ಕೊನೆಯ ಚೆಂಡು ಲೋವರ್ ಫುಲ್ ಟಾಸ್ ಚೆಂಡು. ಮತ್ತೆ ಒಂದು ಓಟಗಳಿಗೆ ಅವಕಾಶ. ಎಸ್, ಒಂದರ ಬದಲಿಗೆ ಎರಡು ಓಟಗಳ ಪೂರೈಕೆ ಆಗ್ತಿದೆ. ಎಂಡ್ ಆಫ್ ವೆರಿ ಫಸ್ಟ್ ಓವರ್. ಸ್ಕೋರ್ ಮೂವ್ಸ್ ಆನ್ ಟು 3. 3ಕ್ಕೆ ನೋ ಲಾಸ್ ನಮ್ಮ ಉಡುಪಿ. ಅಂತಿಮ 36 ಎಸೆತ ಜಯಕ್ಕಾಗಿ ಇನ್ನೂ ಕೂಡ 52 ಓಟಗಳು ಬರಬೇಕಾಗ್ತದೆ. ಎಸ್, ದ್ವಿತೀಯ ಅವ್ರಿಗಾಗಿ ದಿವ್ಯನ ಪರಿಚಯಿಸ್ಕೊಳ್ತಾ ಇದ್ದಾರೆ. ಒಂದೆರಡು ಸ್ಟ್ರೈಕ್ನಲ್ಲಿ ಈಗ ಅನಿತಾ, ಡಾನ್ ಸ್ಟ್ರೈಕ್ನಲ್ಲಿ ಚೈತ್ರ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ದಿವ್ಯ. One hour completed at the moment. 3 for the loss of 0 wickets. ಒಂದು ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 3ಕ್ಕೆ 0. ಎರಡನೇ ಓವರ್ಗಾಗಿ ದಿವ್ಯ ಅವರನ್ನ ಪರಿಚಯಿಸ್ತಾ ಇದೆ. ಎಮ್ರಾಲ್ಡ್ ಬೆಂಗಳೂರು ಗೆಲ್ಲಬೇಕಾಗಿ 52ರ ಗುರಿಯನ್ನು ಬೆನ್ನಟ್ಟಬೇಕಾಗಿದೆ 36 ಎಸೆತಗಳ ಮುಂದೆ. ಲೆಫ್ಟ್ ಆರ್ಮ್ ಬೌಲರ್ ಇಂಟು ದ ಅಟ್ಯಾಕ್ ನಾವು. ದಿವ್ಯಾ ಚು, ಅನಿತಾ. That's excellently played towards long count region. Well negotiated by the fielder for just a 1 run. Good throw to the bowler. And just a 1 run taken on that occasion. With that 1 run score moves up to 4 for no loss now. ಡಾಕ್ಟರ್ ಸಂದೀಪ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಒಂದು ಅದ್ಭುತ ಕ್ರೀಡಾ ಟೂರ್ನಮೆಂಟ್ ಅನ್ನು ಆಯೋಜಿಸ್ತಾ ಇದ್ದಾರೆ. 2 ದಿನಗಳ ಹೊನಲು ಬೆಳಕಿನ ಕ್ರೀಡಾಕೂಟಕ್ಕೆ ಸಾಕ್ಷಿಯಾಗ್ತಾ ಇದೆ ಪ್ರೆಸೆಂಟ್ ಕ್ರೀಡಾಂಗಣ. ಲವ್ ಫಿಲ್ಟರ್ಸ್ ಆಗಿ ಬಿದ್ದಿರಕಂತ ಚಡಿಗೆ ಮತ್ತೆ ಬೇಯಿಸುವಂತ ಪ್ರಯತ್ನ. ಗ್ರೇಟ್ ಫೀಟ್ಸ್ ಆಫ್ ಫೀಲ್ಡಿಂಗ್ ಬೈ point fielder on that occasion, square leg fielder on that occasion. 1 quick run taken on that occasion. With that 1 run score moves up to 5 for no loss. Five for no loss at the moment. Required 50 from 34 deliveries. 34 ಎಸೆತಗಳ ಮುಂದೆ 50 ಓಟವನ್ನು ದಾಖಲಿಸಬೇಕಾಗಿದೆ. Excellent delivery on that occasion and a great piece of fielding and yes no in between and says no in the finally
And no runs taken on that occasion. Score stays at 5. ಮತ್ತೆ ನಾಲ್ಕನೇ ಎಸೆತಕ್ಕಾಗಿ ದಿವ್ಯಾ ಟು ಅನಿತಾ. Opportunity behind the wicket and put down. There was an opportunity. And it was tried for an opportunity for the keeper. And dropped. With that one run added to the tally, with that one run score was upon to 6 for no loss. And the 2 balls remaining in the second over. That was excellent piece of bowling from Emerald Bengaluru, Royal Emerald Bengaluru. After posting 54 runs on the board, they are doing great job with the ball as of now. And the 2 balls remaining in the second over now. That was excellent shot played out towards deep long off and go 1 run added and they're going for the second run and a good running bit of the wicket between these 2 batters with their 2 runs. Score moves up to 8 and the last ball remaining. Last ball coming up, 31 balls, 47 to get now. Required run rate 9.1. Goes for the back shot, slog sweep, and not even bounce. Gets the boundary. The first boundary of the innings for Namaudape. With that boundary, end of over number 2, 12 for no loss. Yes, and off on number 2. Score was on to 12. 2 ಓವರ್ ಮುಗ್ತಾ ಇದ್ದ ಬಳಿಕ ತಂಡದ ಒಟ್ಟುವರಿ ಗಳಿಕೆ ಈಗ 12ಕ್ಕೆ ತಲುಪ್ತಾ ಇದೆ. 12ಕ್ಕೆ ನೋ ಲಾಸ್ ನಮ್ಮ ಉಡುಪಿ. ಅಂತಿಮ 30 ಚೆಂಡು ಜಾಕ್ ಆಗಿ 43 ಓಟಗಳು ಬರಬೇಕಾಗ್ತದೆ. 30 ಬಾಲ್ಸ್ 43 ರನ್ಸ್ ರಿಕ್ವೈರ್ಡ್. ಎಸ್, 3ನೇ ಓವರ್ಗಾಗಿ ರಶ್ಮಿನ ಪರಿಚಯಿಸ್ಕೊಳ್ತಾ ಇದ್ದಾರೆ ಬೆಂಗಳೂರು ಎಂಬ ರೈಡರ್ಸ್. ಆಯ್ತ ನಡುವೆ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. 1 ಓಟ 2 ಓಟಗಳ ಪೂರೈಕೆ ಆಗ್ತವ. 2 runs are added to the scoreboard. ರಶ್ಮಿ ಎಸ್ತಂತ 2ನೇ ಚೆಂಡು ಮತ್ತೆ ಓಟಗಳನ್ನು ಕೂಡ ದಾಖಲಿಸ್ತಾ ಇದ್ದಾರೆ. ಹಂತದಲ್ಲಿ ಪ್ರತಿ ಚೆಂಡಿಗೂ ಕೂಡ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಮತ್ತೀಗ ಫುಲ್ ಟಸಕ್ಕೆ ಬಿದ್ದ ಚೆಂಡಿಗೆ ಫುಲ್ ಮಾಡುವಂಥ ಪ್ರಯತ್ನಗಳು. ಮಿಡ್ ವಿಕೆಟ್ ಭಾಗದಲ್ಲಿ ಒಂದು ಓಟ ಹೆಚ್ಚುವರಿ ಸೇರ್ಪಡೆ ಕೂಡ.
ಮತ್ತೆ ಹಂತದಲ್ಲಿ ಕಾಯಲಿದ್ದ ಕ್ಯಾಚನ್ನು ಕೂಡ ಕೈ ಚೆಲ್ಕೊಳ್ತಾ ಇದ್ದಾರೆ. ಒಂದೋಟ 2 ಓಟಗಳ ಪೂರೈಕೆ ಅನಿತಾಳಿಗೆ ಜೀವದಾನ ಕೂಡ ಲಭಿಸ್ತಾ ಇದೆ. ಮತ್ತೀಗ 5ನೇ ಬಾರಿಗೆ ರಶ್ಮಿ ಟು ಅನಿತಾ. ಐದನೇ ಭಾಗ ಚೆಂಡು ಹೈ ಲಾಫ್ಟ್ ಶಾಟ್ ಸೇಮಾರಕ್ಕೆ ಹೊರಭಾಗವನ್ನು ಕೂಡ ಕ್ರಮಿಸ್ಕೊಳ್ತಾ ಇದೆ. ಬೇಗ ಸೆಕ್ಸರ್ ಓಟಗಳ ಸೇರ್ಪಡೆ. ಈ ಹಂತದಲ್ಲಿ ಸ್ಕೋರ್ ಈಗ 24ಕ್ಕೆ ತಲುಪ್ತಾ ಇದೆ. 24. ಆಲ್ ಆಫ್ ಸಡನ್ ಈಗ ಈಕ್ವೇಷನ್ ಅಲ್ಲಿ ಕೂಡ ಬದಲಾವಣೆಗಳು ಕಂಡು ಬರ್ತಿದೆ. 25 ಎಸೆತ 31 ಓಟಗಳು ಬರಬೇಕಾಗ್ತದೆ. ಸಿಕ್ಸರ್ ಬೌಂಡ್ರಿ ಬಂದ್ರೆ ಬೌಲರ್ಗಳ ಮೇಲೆ ಪ್ರೆಷರ್ ಇರುವಂಥ ಎಲ್ಲ ಕೆಲಸಗಳು ಮುಂದುವರಿಸಬೇಕಾಗ್ತದೆ. ಈ ನಡುವೆ ಮತ್ತೆ 100 ಕ್ಯಾಚನ್ನು ಪ್ರಯತ್ನ ಮಾಡಿದ್ರು. ಮತ್ತೊಂದು ಓಟ ಹೆಚ್ಚುವರಿ ಸೇರ್ಪಡೆ ಕೂಡ. ಎಂಡ್ ಆಫ್ ಓವರ್ ನಂಬರ್ 3. ಸ್ಕೋರ್ ಮೂವ್ಸ್ ಆನ್ ಟು 25. 25ಕ್ಕೆ ನೋ ಲಾಸ್ ನಮ್ಮ ಉಡುಪಿ. 3 overs completed, 25 for the loss of no loss now. Good going for ನಮ್ಮ ಉಡುಪಿ. ಮೊದಲ 2 ಓವರ್ಗಳಲ್ಲಿ ಲೆಕ್ಕಾಚಾರವನ್ನು ಆಟವನ್ನು ಆಡಿರ್ಕೊಂತ ಇರುವರು ಆರಂಭಿಕ ಆಟಗಾರ್ತಿಯರು. ತದನಂತರ 3ನೇ ಓವರ್ನಲ್ಲಿ ಬೆರಸಿನ ಓಟಕ್ಕೆ ಕೈ ಹಾಕ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ 3 ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 3. 25 for no loss. Required 24 balls, 30 runs for ನಮ್ಮ ಉಡುಪಿ. 6 teams are competing in this tournament organized by ಡಾಕ್ಟರ್ ಸಂದೀಪ್ ಶೆಟ್ಟಿ ಅವರ ಮುಂದಾಳತ್ವದಲ್ಲಿ ಒಂದು ಅದ್ದೂರಿ ಆಗಿರ್ತಕ್ಕಂಥ 2 ದಿನಗಳ ಹೊನಲು ಬೆಳಕಿನ ಕ್ರೀಡಾಕೂಟಕ್ಕೆ ಸಾಕ್ಷಿ ಆಗ್ತಾ ಇದೆ ನಮ್ಮ ಪೆಸೆಟ್ ಕ್ರೀಡಾಂಗಣ ಬೆಂಗಳೂರು. ಕಲ್ಯಾಣ್ ಇಂಟು ದ ಅಟ್ಯಾಕ್ ಫಾರ್ ದ 4th over. ವೈಯಕ್ತಿಕವಾಗಿ 2ನೇ ಓವರ್ಗಾಗಿ ಹಾಗೆ ತಂಡದ 4ನೇ ಓವರ್ಗಾಗಿ ಕಲ್ಯಾಣಿ ಟು ಅನಿತಾ. 24 balls, 30 to get now for ನಮ್ಮ ಉಡುಪಿ. ಶಾರ್ಟ್ ಆಗಿ ಬಿದ್ದಿರ್ಕಂತ ಚೆಂಡಿಗೆ ನೆಟ್ಟ ನೇರವಾಗಿ ಬೇಯಿಸುವಂತ ಪ್ರಯತ್ನ. ತನ್ಮೂಲಕ ವೇಕೆಂಟ್ ರೀಜನ್ and ball races away towards the fence for 4 runs. With that boundary score moves up on to 29. ಜವಾಬ್ದಾರಿ ಆಟವನ್ನು ದಾಖಲಿಸಿದ್ರು ಮೊದಲ ಹಂತದಲ್ಲಿ. ಇವಾಗ ಬೆರಸಿನ ಆಟವನ್ನು ಕೈ ಹಾಕ್ತಾ ಇದ್ದಾರೆ ಅನಿತಾ. ಬ್ಯಾಟಿಂಗ್ on 19 from just 12 balls. Excellent piece of batting from the opening batter of ನಮ್ಮ ಉಡುಪಿ. At one end it's Anita and other end it's Chaitra. Excellent piece of batting from these two batters at the moment for ನಮ್ಮ ಉಡುಪಿ. And score at 29. 23 balls, 26 to get. After winning that toss, Emerald Bengaluru has posted just 54 and given a target 55 to ನಮ್ಮ ಉಡುಪಿ. At the moment they are going bang against the bowler. Chaitra batting on 19 from just 12 balls. Sorry, Anita batting on 19 from just 12 balls. Chaitra batting on 10 from 7. That was high lofted shot opportunity for the fielder and put down. And lot of opportunities put down from Bengaluru fielders. This is costing for them at the moment. And opportunity for the dangerous batter Anita on that occasion. She gets the second life. You have to grab those opportunities when you are defending low scores. You have to convert half chances into full chances. Swung away towards the point region. And ball GVS after pitching that. Ball rises away towards the fence. And Gustav from the fielder. 2 runs completed. They're going for the 3rd run. 3 runs successfully completed. And great piece of running between these two batters at the moment. 33 on the board. Requires just 22 now.
from 21 balls. That excellent partnership between these two batters while chasing 55. They're putting the good base for the batters to come down. Good shot again towards the mid wicket. An excellent piece of fielding on that occasion. Good throw to the wicket keeper. And just allows for a 1 run. 34 on the board now. 2 balls remaining. 20 balls, 21 to get for Namaudupi. On strike is Chaitra. Jersey number 7. Attacker खेल दिया towards the deep point region. 1 run and they're going for the second. Very quick bit of the wicket. That's great running again. 36 on the board and the 1 ball remaining in the 4th over. What a game of cricket we are witnessing here in the Passage ground. And in the second game we had an exhibition match between team WCPL versus Team Sandalwood Premier League. In that match, Team WCPL have posted the huge runs around 100 plus and won that match by 42 runs against Sandalwood Premier League team. With that dot, end of over number 4, 36 for the loss of 0 wickets. Required now just 19 from 18 balls. ಎಸ್ ಆಲ್ ಆಫ್ ಸಡನ್ ಈಗ ಈ ಕ್ವೆಶ್ಚನಲ್ಲಿ ಕೊಟ್ಟ ಬದಲಾವಣೆಗಳು ಕೂಡ ಕಾಣ್ತಾ ಇದೆ. 18 19 ಓಟುಗಳು ಬರಬೇಕಾಗ್ತದೆ. ಪ್ರತಿ ಚೆಂಡಿಗೆ ಕೂಡ ಓಟವನ್ನು ದಾಖಲಿಸಿದ್ರೆ ನಿಸ್ಸಂಶಯವಾಗಿ ಪಂದ್ಯಾಟವನ್ನು ಜಯಿಸ್ಕೊಳ್ತದೆ ನಮ್ಮ ಉಡುಪಿ. ಮತ್ತೆ ತನ್ನ ವೈಯಕ್ತಿಕ ಅಡ್ಡರವರಿಗಾಗಿ ದಿವ್ಯನ ಪರಿಚಯಿಸ್ತಾ ಇದ್ದಾರೆ. ಒಂದೆಡೆ ಶೈಕ್ಷಣಲ್ಲಿ ಹಾನಿತಾ, ನಾನ್ ಶೈಕ್ಷಣಲ್ಲಿ ಚೈತ್ರ. ಆರಂಭಕ್ಕೆ ಜೋಡಿಯಾಗಿ ಎಂಟ್ರಿ ಕೊಟ್ಟಂತ ಇಬ್ಬರು ಆಟಗಾರರು ಬಹಳಷ್ಟು ಲೆಕ್ಕಾಚಾರಗಳೊಂದಿಗೆ ಪಂದ್ಯಾಟವನ್ನು ಆಡ್ಕೊಳ್ತಾ ಇದ್ದಾರೆ. ಹನಿತಾ 14 ಚೆಂಡಿನಲ್ಲಿ 21 ಓಟವನ್ನು ದಾಖಲಿಸಿದ್ರೆ ಚೈತ್ರ 10 ಚೆಂಡಿನಲ್ಲಿ 15 ಓಟವನ್ನು ದಾಖಲಿಸ್ತಾ ಇದ್ದಾರೆ. ದಿವ್ಯಾಸ್ತ ಮೊದಲ ಚೆಂಡು ಬೌಲರ್ಸ್ ಬ್ಯಾಕ್ ಡ್ರೈವ್. 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸ್ಕೋರ್ ಈಗ 37ಕ್ಕೆ ನೋ ಲಾಸ್. ಚೈತ್ರ ಈಗ ಬ್ಯಾಕ್ ಆನ್ ಸ್ಟ್ರೈಕ್. ಎರಡನೇ ಬಾರಿಗೆ ಎಸ್ತಂತ ಚೆಂಡು ಬಹಳಷ್ಟು ಉತ್ತಮ ಹೈ ಲಾಫ್ಟೆಡ್ ಶಾಟ್. ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯಂತ ಫೀಲ್ಡಿಂಗ್ ಅನ್ನು ಕೂಡ ಮುಂದುವರಿಸಿಕೊಳ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯಾದಂಥ ಪಾರ್ಟ್ನರ್ಶಿಪ್ ಕೂಡ ಮುಂದುವರಿಕೆನ ಕಾಣ್ತಾ ಇದೆ. ಮತ್ತೆ ಈಗ 3ನೇ ಬಾರಿ ದಿವ್ಯಾ ಚೌಹಾನಿತಾ 3ನೇ ಬಾರಿಗೆ ಎಸ್ತಿರ್ತಕ್ಕಂಥ ಚೆಂಡು ಕ್ಯಾಚನ್ನು ಕೈ ಚೆಲ್ತಾ ಇದ್ದಾರೆ. ಬಹುಶಃ ಇನ್ನಿಂಗ್ಸ್ನಲ್ಲಿ ಹಾನಿತಾನಿಗೆ 2ನೇ ಜೀವದಾನ ಕೂಡ ಲಾಭಿಸ್ತಾ ಇದೆ. ನಾಲ್ಕನೇ ಬಾರಿಗೆ ಎಸೆರ್ತಕ್ಕಂಥ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಚೆಂಡು ಸೇಮಾರಕ್ಕೆ ಹೊರಭಾಗವನ್ನು ಕೂಡ ಕ್ರಮಿಸ್ತಾ ಇದೆ. ಬೌಂಡರಿ 4 ಓಟಗಳು ಸೇರ್ಪಡೆ ಆಗ್ತಾ ಇದೆ. ಈಗ ಈಕ್ವೇಷನ್ ಕೂಡ ಬದಲಾಗ್ತಾ ಇದೆ. 14ಕ್ಕೆ ಎಸೆತ
12 ಓಟಗಳು ಬರಬೇಕಾಗ್ತದೆ. 14 ಬಾಲ್ಸ್ 12 ರನ್ಸ್ ರಿಕ್ವೈರ್ಡ್. ಮತ್ತೆ ದಿವ್ಯಾಚು ಚೈತ್ರ 5ನೇ ಬಾರಿ ಎಸ್ತಿರ್ತಕ್ಕಂಥ ಸೆಂಟು ಪಾಯಿಂಟ್ ಭಾಗದಲ್ಲಿ ಓಟಗಳನ್ನು ಕೂಡ ದಾಖಲಿಸ್ತಾ ಇದ್ದಾರೆ. ಗ್ಯಾಪ್ ಶಾಟ್ ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಈ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ವೈಫಲ್ಯತೆ. 1ರ ಬದಲಿಗೆ 2 ಓಟಗಳ ಪೂರೈಕೆ. 5ನೇ ಓವರ್ನ ಅಂತಿಮ ಎಸ್ತ ಬರಬೇಕಾಗ್ತದೆ. ಲಾಸ್ಟ್ ಬಾಲ್ ರಿಮೈನ್ಸ್ ಇನ್ ದಿ 5th ಓವರ್. ಅವ್ರನ್ನ ಅಂತಿಮ ಚೆಂಡು ಸಪೋರ್ಟ್ ಮಾಡಿಕೊಂಡು ಬೇಯಿಸುವಂತ ಪ್ರಯತ್ನ. ಕ್ಲೀನ್ ಬಾಲ್ ರೂಪದಲ್ಲಿ ಹೋದರೆ ಹಾಗತನ್ನು ಕೂಡ ಅನುಭವಿಸ್ಕೊಳ್ತಾ ಇದೆ. ಚೈತ್ರ ಬ್ಯಾಕ್ ಟು ದ ಪವೆಲಿಯನ್. ಪಂದ್ಯ ಕಡೆದ ವೀಕ್ಷಣೆ ಎತ್ತ ತೆರಳಬೇಕಾಗ್ತದೆ. ಸ್ಕೋರ್ ಈಗ 45-45 ಫಾರ್ ದ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್ ನಮ್ಮ ಉಡುಪಿ. Twelve balls, 10 runs required. See into the attack for the penultimate over of the innings now. Requires just 10 runs of 12 balls. After this match, we'll have a match between Mandya Queens versus Emerald Bengaluru. We'll have a 10 minutes break after this match. Before the toss. And let's go straight into the attack. On strike, it's Anita. Of the strike, Chiku. Requires just 10 runs. Some amount of pain and swung away towards the mid wicket for maximum. And what a strike from Anita on that occasion. And clear thoroughfare this with that 6th half century for Namma Udupi. 51 on the board required, just 4 runs from 11 balls. She saw that coming towards her, and she finishes that hit me delivery from Kushi. She welcomes Kushi with a mighty maximum 6. That was a great shot from Anita. The first 6 of the innings too. Again, it's Kushi to Anita. Anita batting on 29 from 17 balls. Seems like a very set batter. Seems like she sees a cricket ball like a football now. Excellently cut
towards the point region. One run, they're going for the second run. Very quick bit of the wicket again. And she gives some work for Chiku to run bit of the wicket at the moment. Anita gets 2 runs. And with that, 53 on the board, required just 2 runs of 10 balls. Excellent piece of batting from Namma Udupi batter on that occasion. Most of the runs are scored from Anita. And she gets 60% of the score added standalone by Anita. And ball coming up to herself. She lows to the keeper wide and a score level now. And a 1 run required for the victory for Namma Udupi. They didn't even look back after losing the toss from the ball number 1. They are against Emerald Bengaluru. Short pitch delivery and it is set delivery and all the way for 6 runs. Finishes off in style. And Namma Udupi getting that victory. And congratulations for Namma Udupi and all the best for next game for Royal Emerald Bengaluru. And we'll have the next match between Royal Emerald Bengaluru versus Mysore Maharanis. We'll have the toss now and we'll give a 10